ನೀವು ನೋಡ್ತಾ ಇದ್ರ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಲೋ ನವೀನ ಸಿನಿಮಾದ ನಾಯಕಿ ನಟಿ ನನ್ನ ಜೊತೆ ಇದ್ದಾರೆ ವರ್ಷಾ ಗಿರಿಧರ್ ಅವರು. ಅವರು ಮೊದಲ ಅಂದ್ರೆ ಚೊಚ್ಚಲ ಸಿನಿಮಾಗೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಬನ್ನಿ ಅವ್ರ ಜೊತೆನೆ ಮಾತನಾಡಿಸ್ತಾ ಹೋಗೋಣ. ಅವರ ಪಾತ್ರ ಏನು, ಅವ್ರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅನ್ನುವಂಥದ್ದನ್ನ ಕೇಳ್ಕೊಂಡ್ ಬರೋಣ. ಹಾಯ್, ಹೇಗಿದ್ದೀರಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ. ಹೇಳಿ, ಲೋ ನವೀನ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು, ಹೇಗೆ ಅಪ್ರೋಚ್ ಆಯ್ತು ಈ ಸಿನಿಮಾ ಅಂತ? ಆ, ನನ್ನ ಪಾತ್ರದ ಬಗ್ಗೆ ತುಂಬಾ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಅದೇ ಒಂದು ಸಿಂಪಲ್ ಹುಡುಗಿ, ಫಸ್ಟ್ ಹಳ್ಳಿ ಹುಡುಗಿ ಆಗಿರ್ತೀನಿ, ಅಂದರೆ ನವೀನ್ ಅವರ ಅತ್ತೆ ಮಗಳಾಗಿರ್ತೀನಿ. ಸೊ ಆಮೇಲೆ ಸಿಟಿ ಲೈಫ್ ಅದೇನಿದೆ ಅದು ತೋರಿಸ್ತಾರೆ, ಅದು ಸ್ಟಾರ್ಟ್ ಆಗುತ್ತೆ. ಈ ಸಿನಿಮಾ ಆ್ಯಕ್ಚುಲಿ ಒಂಥರ ಮ್ಯಾಜಿಕಲ್. ನನಗೆ ಈ ಆಪರ್ಚುನಿಟಿ ಬಂದಿದ್ದು ನಮ್ಮ ಮನೆಯಲ್ಲಿ ಇದ್ದೇವೆ ಟೋಟಲಿ ಅಗೇನ್ಸ್ಟ್ ಇಟ್, ಹೋಗ್ಲೇಬಾರ್ದು, ನೋ 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 ಅಂತ. ಬಟ್ ಅದಾದಮೇಲೆ ನವೀನ್ ಸಜ್ಜು ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಸೊ ಥ್ರೂ ಅವ್ರು ಬಂದಿದ್ದು. ಆಮೇಲೆ ಕತೆ ಎಲ್ಲ ಕೇಳಿದ್ರು, ಅಮ್ಮ ಆ್ಯಂಡ್ ಎಂಟೈರ್ ಫ್ಯಾಮಿಲಿ ಕತೆ ಕೇಳಿದ್ರು. ಆದಮೇಲೆ ಓಕೆ, ತುಂಬ ಡೀಸೆಂಟ್ ಆಗಿದೆ. ಆಮೇಲೆ ಹಳ್ಳಿ ಸೊಗಡು ಎಲ್ಲ ಇದೆ ಅಲ್ವಾ, ಸೊ ಒಳ್ಳೆ ಪಾತ್ರ ಇದೆ, ಓಕೆ ಗೋ ಹೆಡ್ ಅಂತ ಹೆಸರು ಕೊಟ್ಟರು. ಐಮ್ ಲೈಕ್ ಓ ಸೀರಿಯಸ್ಲಿ ಅಂತ ಫುಲ್ ಖುಷಿ ಆಗೋದೆ. ಆ್ಯಕ್ಚುಲಿ ನನಗೆ ತುಂಬ ತುಂಬ ಚಿಕ್ಕ ವಯಸ್ಸಿಂದನೇ ನನಗೆ ನಟನೆ ಅಂದರೆ ತುಂಬ ಇಷ್ಟ. ಮಿರರ್ ಮುಂದೆ ಹೋಗೋದು, ಆ್ಯಕ್ಟ್ ಮಾಡೋದು, ಆಮೇಲೆ ಸೀರಿಯಲ್ಲು ಅಥವಾ ಸಿನಿಮಾ ಟಿ ವಿಲಿ ನೋಡ್ತಾ ಇದ್ರೆ ನಾನು ಇಲ್ಲೇ ಕೂತು ಒಂಥರ ಆ್ಯಕ್ಷನ್ಸ್ ಮಾಡ್ತಾ ಇರೋದು ಆ ಥರ ಎಲ್ಲ. ನಮ್ಮಮ್ಮ ಓ ಅಂತ ಇದ್ರು. ಬಟ್ ತುಂಬ ಜನ ಈವನ್ ಹಾಡು ಬಿಡುಗಡೆ ಆಯ್ತಲ್ಲ, ಕೈ ತೊಳ್ಕೊಂಡು ಮುಟ್ಟಂಗೊಳೆ, ಅದರಲ್ಲಿ ನ್ಯಾಚುರಲ್ ಆಗಿ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರು. ದಟ್ಸ್ ಬಿಕಾಸ್ ಅಷ್ಟು ಚಿಕ್ಕ ವಯಸ್ಸಿಂದನೂ ನಾನು ಒಂಥರ ಐ ಬಿನ್ ಯರ್ನಿಂಗ್, ನಾನು ಮಾಡಬೇಕು, ಅಟ್ಲೀಸ್ಟ್ ಒಂದಾದರೂ ಸಿನಿಮಾದಲ್ಲಿ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಹಾಗೆ ಆಪರ್ಚುನಿಟಿ ಬಂತು, ಐ ಟುಕ್ ಇಟ್. ಈಗ ಆಪರ್ಚುನಿಟಿ ಬಂದ ಮೇಲೆ ಹೇಗೆ ನಿಮ್ಮನ್ನ ನೀವು ಆ ಪಾತ್ರಕ್ಕಾಗಿ ತಯಾರಿ ಮಾಡ್ಕೊಂಡ್ರಿ ಅಂತ? ಆ್ಯಕ್ಚುಲಿ ಇದು ಫಸ್ಟ್ ಹಾಫಲ್ಲಿ ಮಂಡ್ಯ ಹುಡುಗಿ ಪಾತ್ರ ಅಲ್ವಾ, ಸೊ ಹಳ್ಳಿ ಭಾಷೆ ಬರಲೇಬೇಕು. ಇವರು ನನಗೆ ಹೋಮ್ವರ್ಕ್ ಕೊಟ್ಟಿದ್ರು, ನವೀನ್ ಅವರು. ತಿಥಿ ಮೂವಿ, ಆಮೇಲೆ ಈ ಥರ ಮಂಡ್ಯ ಭಾಷೆ ಇರೋವಂಥ ಸಿನಿಮಾಗಳನ್ನ ನೋಡಿ ಅಂತೆಲ್ಲ ಕೊಟ್ಟಿದ್ರು. ನಾನು 1000 ಟೈಮ್ಸ್ ನೋಡ್ಬಿಟ್ಟಿದ್ದೀನಿ ಆ ಸಿನಿಮಾನ. ನಾನು ಮನೆಯಲ್ಲೂ ಹಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಭಾಷೆ ಅಂತ ಬಂದರೆ ದಟ್ ವಾಸ್ ಮೈ ಹೋಮ್ ವರ್ಕ್. ಬಟ್ ಇಲ್ಲ ಅಂದರೂ ಅಕ್ಷತಾ ಪಾಂಡುಪುರ ಮ್ಯಾಮ್, ಆಮೇಲೆ ಪ್ರಸನ್ನ ಸರ್ ಅವ್ರ ಹತ್ರ ವರ್ಕ್ಶಾಪ್ ಮಾಡಿಸಿದ್ರು, ಅಂದರೆ ಆ್ಯಕ್ಟಿಂಗಿಗೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅವರು. ಅಂದರೆ ನನಗಿನ್ನ ನೆನಪಿದೆ, ಫಸ್ಟ್ ಡೇ ಹೋದ ತಕ್ಷಣ ಏನೆಲ್ಲ ಬ್ಲ್ಯಾಂಕಾಗಿ ಹೋಗಿ ಕೂತ್ಕೊಂಡೆ. ಅವ್ರದ್ದು ಮನೆಯಲ್ಲೇ ಸ್ಟುಡಿಯೋ ಇತ್ತು ಮುಂಚೆ, ಈಗ ಹೊಸ ಸ್ಟುಡಿಯೋ ಆಗಿದೆ. ಸೊ ಅಲ್ಲಿ ಹೋಗಿ ಕೂತ ತಕ್ಷಣ ದಾರಿ ಬರುತ್ತಾ ಏನೇನು ನೋಡಿದ್ರಿ ಎಲ್ಲ ಹೇಳಿ ಅಂತ ಅಂದರು. ನನಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಆ್ಯಂಡ್ ಅದೊಂದೇ ಕಂಟೆಂಟ್ನ, ಅದೊಂದೇ ಸ್ಟೋರಿನ ಎಲ್ಲ ಒಂಥರ ಎಲ್ಲ ಭಾವನೆಗಳನ್ನೂ ತುಂಬಿ, ಅಂದರೆ ಅಳು ಹತ್ಕೊಂಡು ಹೇಳಿ, ಬೇಜಾರಲ್ಲಿ ಹೇಳಿ, ಖುಷಿಯಿಂದ ಹೇಳಿ, ಆ ಥರ ಒಂಥರ ಹ್ಯೂಮರಸ್ ಆಗಿ ಹೇಳಿ ಅಂತ ಎಲ್ಲ ಥರ ಇದು ಮಾಡಿಸೋದು. ಅಂದರೆ ಒಂಥರ ಚಳಿ ಬಿಡಿಸೋ ಥರ ಚೆನ್ನಾಗಿತ್ತು. ಅಂದರೆ ಆ ವರ್ಕ್ಶಾಪ್ ಏನಿತ್ತೋ ನನಗೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಈ ಸಿನಿಮಾ ಒಂಥರ ಶಾರ್ಟಲ್ಲಿ ಇರುವಾಗ್ಲೂ ಅಷ್ಟೇ ನಮ್ಮ ಪವನ್ ಧನುರ್ಧಾರಿ ಸರ್ ಅವರು ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ನವೀನ್ ಅವ್ರು ಯಾವಾಗಲೂ ಪಕ್ಕ ಇರ್ತಿದ್ರಲ್ವ, ಸೊ ಅವರು ಹೇಳಿ ಕೇಳಿ ನಿರಂತರದಿಂದ ಸೊ ತುಂಬ ಹೇಳ್ಕೊಡ್ತಾ ಇದ್ರು ನನಗೆ. ನಿಜವಾಗ್ಲೂ ತುಂಬ ಕಲ್ತಿದ್ದೀನಿ. ಪಾಪ ಅವ್ರು ಹೆಂಗೆ ಅಂದರೆ ಒಂದು 4-5 ಜನ ಸುತ್ತಮುತ್ತ ಇದ್ರು ಅಂತಂದರೆ ಎಲ್ಲರಿಗೂ ಹೇಳ್ಕೊಟ್ಟು ಅವರು ಮಾಡ್ತಾಯಿದ್ರು. ಸೊ ಅಷ್ಟು ಒಂಥರ ವರ್ಸಟಾಲಿಟಿ ಅವರಲ್ಲಿದೆ. ತುಂಬ ಕಲ್ತಿದ್ದೀನಿ ಅವರಿಂದ. ಸೊ ಯಾ. ಓಕೆ, ಈಗ ನೀವು ಹೇಳಿದ್ರಿ ನವೀನ್ ಸರ್ ಇಂದ ತುಂಬಾ ಕಲ್ತ್ರಿ ಅಂತ. ಸೊ ಅವ್ರು ಸೆಟ್ಟಲ್ಲಿ ಹೆಂಗಿರ್ತಿದ್ರು, ಹಾಡು ಹಾಡ್ತಾ ಇದ್ರ ಹೇಗೆ ಅಂತ? ಸೆಟ್ಟಲ್ಲಿ ಅಂದರೆ ಸುಮ್ಮನೆ ಕೂತ್ರಂತೂ ಹಾಡು ಹಾಡ್ತಾರೆ. ಇಲ್ಲಾಂದ್ರೂ ಆ್ಯಕ್ಚುಲಿ ನಾನು ನಮ್ಮ ತಾಯಿ ಸೆಟ್ಸಲ್ಲಿ ಇರ್ತಾ ಇದ್ವಿ. ಸೆಟ್ ಓಕೆ, ಇವಾಗ ಶಾರ್ಟ್ ಅಂದಿದ ತಕ್ಷಣ ಹಿಂಗೆ ಹೋಗ್ತಾ ಇದ್ವಿ. ದೆನ್ ಅಮ್ಮನ ಹತ್ರ ಬಂದು ಕೂತ್ಕೊಂಡ್ಬಿಡ್ತಿದ್ದೆ. ತುಂಬ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಬಟ್ ಮಾತಾಡಿದಾಗಲೂ ಅಷ್ಟೇ, ಏನಿದ್ರು ಕತೆ ಬಗ್ಗೆ ನೀವು ಹೀಗೆ ಮಾಡಿ ಅಂತೆಲ್ಲ ತುಂಬ ಇನ್ಪುಟ್ಸ್ ಕೊಡೋರು ನನಗೆ ನವೀನ್ ಅವರು. ಸೊ ಅದು ತುಂಬ ಹೆಲ್ಪ್ ಆಗಿದೆ. ಆಮೇಲೆ ತಮಾಷೆ ಜಾಸ್ತಿ, ಯಾವಾಗಲೂ ಎಲ್ರೂ ನಗ್ಸ್ಕೊಂಡು ಸುತ್ತಮುತ್ತ ಇರೋದೊಂದು ಅಭ್ಯಾಸ ಅವ್ರಿಗೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ನಾನು IT ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ IT ಕೆಲಸದಿಂದ ನಟನೆಗೆ ಬರುವಂಥದ್ದು ಇಟ್ಸ್ ಅಂದ್ರೆ ಸ್ವಲ್ಪ ಕಲಿಯೋದು ಖಂಡಿತ ಇರುತ್ತೆ. ಸೊ ಚಾಲೆಂಜಸ್ ಕೂಡ ನೀವು ಫೇಸ್ ಮಾಡಿರ್ಬೋದು. ಯಾವ ರೀತಿ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರಿ, ಹೇಗೆ?
ಅದೇ ಆಕ್ಟಿಂಗ್ ಅಂತ ಬಂದ್ರೆ ತುಂಬಾ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಈಗ ಹೇಗಂದ್ರೆ ಡೈಲಾಗ್ ನೆನ್ಪಿಟ್ಕೋಬೇಕು. ಇನ್ ಕೇಸ್ ಡೈಲಾಗ್ ಎಲ್ಲ ತುಂಬಾ ಉದ್ದ ಇತ್ತು ಅಂತಂದ್ರೆ ಅದ್ರಲ್ಲಿರೋ ಒಂದೊಂದ್ ಲೈನಲ್ಲೂ ಒಂದೊಂದು ಭಾವ ತುಂಬಿ ಹೇಳ್ಬೇಕಾಗಿರುತ್ತೆ. ಸೊ ಆ ಒಂದು ಎಕ್ಸ್‌ಪ್ರೆಷನ್ ಬಗ್ಗೆನೂ ನಾವು ಗಮನ ಕೊಡ್ಬೇಕು. ಆ ಟೋನ್ ಇರುತ್ತೆ. ಇವಾಗ ಬೇಜಾರಲ್ಲಿ ಹೇಳೋದ್ನ ಬೇಜಾರಲ್ಲೇ ಹೇಳ್ಬೇಕು. ಅಂಡ್ ಅದ್ ಮುಖದಲ್ಲೂ ಕಾಣಿಸ್ಬೇಕು. ಸ್ಟಾರ್ಟಿಂಗಲ್ಲಿ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ನನ್ಗೆ. ಬಟ್ ಹೋಗ್ತಾ, ಹೋಗ್ತಾ, ಹೋಗ್ತಾ ಅದೇ ಒಂಥರ ಚಳಿ ಬಿಡೋದು ಅಂತ ಹೇಳ್ತಾರಲ್ಲ. ಸೊ ಇವ್ರ ಜೊತೆ, ನವೀನ್ ಅವ್ರ ಜೊತೆ ಎಲ್ಲ ಮಾಡ್ತಾ, ಮಾಡ್ತಾ, ಮಾಡ್ತಾ ಅದೇ ಅದು ಹೋಗ್ತಾ, ಹೋಗ್ತಾ ಇನ್ನೂ ಸ್ವಲ್ಪ ಜಾಸ್ತಿ ಕಲ್ತೆ ಅಂತ ನಂಗನ್ಸುತ್ತೆ. ಅಂದ್ರೆ ಈಗ ಕ್ಯಾಮ್ರಾ ಫೇಸ್ ಮಾಡೋದು ಇಟ್ಸ್ ನಾಟ್ ಈಸಿ ಅಲ್ವಾ? ಅಂದ್ರೆ ಒಂದಿಷ್ಟು ಭಯ ಇರುತ್ತೆ. ಸೊ ನೀವು ಮೊದಲನೇ ಬಾರಿಗೆ ನಟನೆ ಮಾಡ್ತಾ ಇದ್ರ, ಈ ಹಿಂದೆ ಏನಾದ್ರು ಕ್ಯಾಮ್ರಾ ಫೇಸ್ ಮಾಡಿ ಅಭ್ಯಾಸ ಇತ್ತಾ? ಅಥವಾ ಈಗ ಸಿನಿಮಾದಲ್ಲಿ ಅಂತ ಅಂದ್ರೆ ದೊಡ್ಡ ದೊಡ್ಡ ಕ್ಯಾಮ್ರಾಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಹೆಂಗ್ ಫೇಸ್ ಮಾಡಿದ್ರಿ? ಆ ಲೈಟಿಂಗ್ಸು ಅದನ್ನೆಲ್ಲ ಯಾವ ರೀತಿ ಫೇಸ್ ಮಾಡಿದ್ರಿ? ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ? ಇಲ್ಲ, ಮುಂಚೆ ನಾನು ನಾರ್ಮಲ್ ವಿಡಿಯೋಸ್ ಎಲ್ಲ ನಾನು ಮಾಡ್ತಿದ್ದೆ. ಗೊತ್ತಲ್ಲ, ಇಟ್ಸ್ ಅ ಗರ್ಲಿ ಥಿಂಗ್. ಅಂದ್ರೆ ಹುಡುಗಿ ಅಂದ್ರೆ ಸ್ಲೋಮೋ ಮಾಡೋದು ಆ ಥರ ಎಲ್ಲ ಸ್ವಲ್ಪ ಅಭ್ಯಾಸ ಇತ್ತು. ಇಲ್ಲಾಂದ್ರೂ ನಾನೊಂದು ಆಲ್ಬಮ್ ಸಾಂಗ್ ಶೂಟ್ ಮಾಡಿದ್ದೆ. ಅವರು ಸೂರಜ್ ಯಾದವ್ ಅಂತ ಸೀರಿಯಲ್ ಮಾಡ್ತಾಯಿದ್ರು. ಬಟ್ ಅದು ಫಾರ್ ಸಮ್ ರೀಸನ್ ಗೊತ್ತಿಲ್ಲ, ಇಟ್ ಡಿಡ್ಂಟ್ ರಿಲೀಸ್. ಅದು ಮಾಡಿದ್ದೆ. ಇಲ್ಲ ಅಂದ್ರೂ ಒಂಥರ ಕ್ಯಾಮ್ರಾದಲ್ಲೆಲ್ಲ ವಿಡಿಯೋಸ್ ತೆಕ್ಕೊಳ್ಳೋದು, ಆ್ಯಕ್ಟ್ ಮಾಡಿ ರೀಲ್ಸ್ ಮಾಡೋದು ಇದೆಲ್ಲ ಇತ್ತಲ್ಲ. ಇಲ್ಲ ಅಂದ್ರೂ ನಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತಲ್ಲ. ಸೊ ಸಮ್‌ಹೌ ನಂಗೆ ಗೊತ್ತಿಲ್ಲ, ಕ್ಯಾಮ್ರಾ ಬಂದ್ರು ನಮ್ಮಮ್ಮ ಕೇಳೋರು, "ನಿಂಗೆ ಭಯ ಆಗ್ತಿಲ್ವಾ? ನಿಂಗೆ ಮುಜುಗರ ಆಗ್ತಿಲ್ವಾ? ಏನೂ ಅನ್ನಿಸ್ತಿಲ್ವಾ?" ಅಂತ. ಬಟ್ ನಂಗೆ ಅಷ್ಟು ವರ್ಷಗಳ ಕನಸು, ಆಸೆ ಒಂಥರ ನೆರವೇರ್ತಿದೆ ಅಲ್ವಾ. ಸೊ ನನಗೆ ತುಂಬ ಜನ ಇರೋರು, ಹಳ್ಳಿನಲ್ಲಂತೂ ತುಂಬ ಜನ ಇರೋರು, ಫುಲ್ ಸುತ್ತಮುತ್ತ ಫುಲ್ ನಿಂತ್ಕೊಂಡ್ಬಿಟ್ಟಿರೋರು. ಬಟ್ ಸ್ಟಿಲ್ ನನಗೇನೂ ಅನ್ನಿಸ್ಲೇ ಇಲ್ಲ. ಒಂಥರ ನ್ಯಾಚುರಲಿಗೆ ಅಪ್ಪ ನನ್ನ ಐ ಥಿಂಕ್ 10-15 ಇಯರ್ಸ್ ಕನಸು ಇದು. ಕನಸು ನನಸಾಗ್ತಾಯಿದೆ, ಲೆಟ್ ಮೀ ಗಿವ್ ಇಟ್ ಅ ಶಾಟ್ ಅಂದ್ಕೊಂಡು ಮಾಡಿಬಿಡ್ತಿದ್ದೆ. ಭಯ ಅಂತೇನು ಆಗ್ತಾ ಇರಲಿಲ್ಲ. ಈಗ ಹಳ್ಳಿ ಲೈಫ್ ಅಂತ ಅಂದ್ರೆ ಅಲ್ಲಿದ್ದು ಒಂದು ಏನೋ ಆ ಸೊಗಡೆ ಬೇರೆ, ಆ ಜಾನಪದ ಶೈಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ನೀವು ಹಲವಾರು ದಿನಗಳ ಕಾಲ ಅಲ್ಲೇ ಉಳ್ಕೊಂಡಿದ್ರಿ. ಆ ಫುಡ್ ಆಗಿರ್ಬೋದು, ಅಲ್ಲಿನ ಜೀವನ ಶೈಲಿ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಹೇಳಿ. ತುಂಬಾ ವ್ಯತ್ಯಾಸ ಇತ್ತು. ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ನಂಗೆ ಒಂದು ಹಳ್ಳಿ ಎಕ್ಸ್ಪೀರಿಯನ್ಸ್ ಲೈಫಲ್ಲೇ ಇರಲಿಲ್ಲ. ಟ್ರಾವೆಲ್ ಮಾಡುವಾಗ ಅಲ್ಲಿ ಇಲ್ಲಿ ಹೋಗ್ತಿದ್ದು, ಬಟ್ ಉಳ್ಕೊಳ್ತಾ ಇರಲಿಲ್ಲ. ತುಂಬಾ ಅಪ್ಪ ಅಮ್ಮನ ಶೇಲ ನಾನು. ಸೊ ಎಲ್ಲಾರ ಕರ್ಕೊಂಡು ಹೋಗೋರು. ಆಮೇಲೆ ಫ್ಯಾಮಿಲಿನಲ್ಲೂ ಅಷ್ಟೇ, ಅಮ್ಮನ ಸೈಡ್ ಅಪ್ಪನ ಸೈಡ್ ತುಂಬ ಟ್ರಿಪ್ಸ್ ಮಾಡ್ತಾರೆ. ಸೊ ಅವ್ರ ಜೊತೆ ಹೋಗ್ತಾ ಇದ್ದು. ಅದು ಬಿಟ್ಟರೆ ಇಂಡಿಪೆಂಡೆಂಟಾಗಿ ಅಂತ ಆ ಥರ ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಹಳ್ಳಿ ಅಂತ ಬಂದಾಗ ತುಂಬಾ ಚೇಂಜಸ್ ಅನ್ನಿಸ್ತು. ಐ ಮೀನ್ ಅದು ನೇಚರ್ ಬಗ್ಗೆ ಹೇಳಬೇಕು ಅಂದರೆ ಭಾಳ ಒಂಥರ ಪೀಸ್‌ಫುಲ್ ಅನಿಸುತ್ತೆ. ಈ ಬೆಂಗಳೂರು ಜಂಜಾಟದಿಂದ ಅಲ್ಲಿ ಹೋಗಿ ಆ ಒಂದು ಅನುಭವನೇ ಬೇರೆ. ಬಟ್ ಆಲ್ಸೋ ಅದರದೇ ಆದ ಏನೋ ಒಂದು ವಿಷಯ ಅಂದರೆ ಅದರದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಅಲ್ವಾ. ಇವಾಗ ಕೈ ತೊಳ್ಕೊಂಡು ಮುಟ್ಟಂಗೊಳೆ ಶೂಟಲ್ಲೂ ಅಷ್ಟೇ. ನಾನು ಅದೇ ಹೇಳಿದ್ನಲ್ಲ, ಸಿಟಿನಲ್ಲೇ ಒಂಥರ ಸಾಫ್ಟಾಗಿ ಆ ಥರ ಬೆಳೆದಿರೋದು. ಅಲ್ಲಿ ಲೊಕೇಶನ್ಗಳಲ್ಲೆಲ್ಲ ಇತ್ತಲ್ಲ, ಅಲ್ಲೆಲ್ಲ ತುಂಬ ಸ್ವಲ್ಪ ಭಯಾನಕವಾಗಿತ್ತು. ಇಲ್ಲೇನೋ ಹಿಂದಗಡೆ ನೀರು ಹರಿತಿದೆ ಅಂದರೆ ಇಲ್ಲಿ ಅದ್ರ ಮಧ್ಯೆ ಜಂಕ್ಷನಲ್ಲಿ ನಿಲ್ಲಿಸ್ಬಿಟ್ಟು ಸ್ಮೈಲ್ ಮಾಡಿ ಬಿಂದಿಗೆ ಇಟ್ಕೊಂಡು ಅಂತ ಹೇಳೋರು. ಐ ಯೂಸ್ ಟು ಬಿ ಸೋ ಸ್ಕೇರ್ಡ್. ಅವತ್ತು ಇನ್ನೂ ನೆನಪಿದೆ, ಫಸ್ಟ್ ದಿನ ಶೂಟ್ ಆದಮೇಲೆ ನಾನು ಅಮ್ಮ ಮಲಗಿದ್ವಿ ಅಲ್ಲೇ ಒಂದು ಹಳ್ಳಿ ಮನೆಯಲ್ಲಿ. ಐ ಥಿಂಕ್ ಅವ್ರ ಆಂಟ್ ಅನ್ಸುತ್ತೆ. ನಾನು ಮಧ್ಯರಾತ್ರಿ ಅಮ್ಮ ಅಂತ ಭಯ ಪಡ್ಕೊಂಡು ಎದ್ಬಿಟ್ಟಿದ್ದೆ. ಅಮ್ಮ ಬೆನ್ ಸರಿ ಮಲಗಿಸೋರು. ಅಂದರೆ ಅದೇ ಕೆಲವೊಂದೊಂದೆಲ್ಲ ಚಾಲೆಂಜಿಂಗ್ ಆಗಿತ್ತು. ಶಾರ್ಟ್ ಮಾಡೋ ಲೊಕೇಶನ್ ಆಗಲಿ ಇದಾಗಲಿ ನನಗೆ, ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋಳ್ಗೆ. ಸೊ ಅದೇ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಒಂಥರ ಚೆನ್ನಾಗಿ ಅನಿಸ್ತು. ವಾಪಸ್ ಬೆಂಗಳೂರಿಗೆ ಬರೋ ಟೈಮಲ್ಲಿ ಅಯ್ಯೋ ಮುಗ್ದೋಯ್ತು ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು. ಆದರೆ ಖುಷಿ ಆಯಿತು. ಒಂದು ಎಂಟೈರ್ಲಿ ಡಿಫ್ರೆಂಟ್ ಅನುಭವ ಅದು. ಓಕೆ. ನೀವು ಅವಾಗ ಮಾತಾಡ್ತಾ ಹೇಳಿದ್ರಿ ಸ್ಟಾರ್ಟಿಂಗ್ ಅಪ್ಪಂಗೆ ಇಷ್ಟ ಇರಲಿಲ್ಲ ನಾನು ನಟನೆಗೆ ಬರೋದು ಅಂತ. ಸೊ ಹೇಗೆ ಒಪ್ಕೊಂಡ್ರು ಅವರು ಅಂತ? ಅಪ್ಪ ಅಮ್ಮ ಇಬ್ರಿಗೂ ಇಷ್ಟ ಇಲ್ಲ. ಆ್ಯಕ್ಚುಲಿ ಇವತ್ತಿಗೂ ಇಷ್ಟ ಇಲ್ಲ. ನಿನ್ಗಿಷ್ಟ ಸೊ ಮಾಡು ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದನೂ ಐ ಬೀನ್ ಫೈಟಿಂಗ್, ನಾನು ಮಾಡಬೇಕು ಅಂತ. ಬಟ್ ಆ ಪಾತಲ್ಲಿ ನಡೆಯೋಕ್ಕೆ ಅಪ್ಪ ಅಮ್ಮಂಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಅಂತ ನಾನು ಹೋಗ್ತಾ ಇರಲಿಲ್ಲ. ಆಮೇಲೆ ಇಲ್ಲ, ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ಚೆನ್ನಾಗಿ ಓದಿ IT ಗೆ ಎಂಟರ್ ಆದೆ. ಸೊ IT ಸ್ವಲ್ಪ ಟೈಮ್ ಕೆಲಸ ಮಾಡಿದೆ. ಓಕೆ, ಇವಾಗ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೋದು ಅಂತ ಒಂದು ನಂಬಿಕೆ ಬಂತಲ್ವ ಅವ್ರಿಗೆ. ಸೊ ಅವಾಗವಾಗ ಸ್ಲೋಲಿ ಒಂಥರ ನಾನು ಅಪ್ಪ ಅಮ್ಮಂಗೆ ಅಂದರೆ ಇವಾಗ ಒಂದು ಏಜ್ ದಾಟಾದ್ಮೇಲೆ
ಅಪ್ಪ ಅಮ್ಮಂಗೆ ಒಂಥರ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ, ಒಂಥರ ನಮ್ಮ ಭಾವನೆಗಳನ್ನೆಲ್ಲ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಲ್ಲ. ಸೊ ಹಾಗೆ ಹೇಳ್ಕೊಳ್ತಾ ಅವ್ರಿಗೂ ಅದೊಂದು ಮೈಂಡಲ್ಲಿ ಇತ್ತು. ನಾನು ಅಷ್ಟೊಂದು ಹೇಳೋದು ನೋಡಿ ಅಪ್ಪ ಓಕೆ ಅದಾದ್ರೂ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಮಾಡಿಬಿಡ್ಲಿ ಒಂದರಲ್ಲಿ ಅನ್ನೋ ಥರ ಅವ್ರಿಗೆ ಆಗ್ಬಿಟ್ಟಿತ್ತು. ಅದೇ ಟೈಮ್ಗೆ ಅದೇ ಹೇಳಿದ್ನಲ್ಲ, ನವೀನ್ ಅವರು ತುಂಬ ಹೀರೋಯಿನ್ಸ್ನ ಹುಡುಕ್ತಾ ಇದ್ರಂತೆ, ಬಟ್ ಯಾವುದು ಸೆಟ್ ಆಗಿರಲಿಲ್ಲ. ಆಮೇಲೆ ಅವರು ಅದೇ ಫ್ಯಾಮಿಲಿ ಫ್ರೆಂಡ್ ಅಲ್ಲ, ಸೊ ಹಾಗೆ ಸಿಕ್ಕಿ ನಮ್ಮ ಫ್ಯಾಮಿಲಿ ಎಲ್ಲ ಮೀಟ್ ಆಗಿ ನಮ್ಮ ಅಕ್ಕನ ಮಗಳೇ ಇದ್ದಾಳಲ್ಲ ಅಂತ ನಮ್ಮ ಅಂಕಲ್ ಹೇಳಿ ಆಮೇಲೆ ಮೀಟ್ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಎಲ್ಲರೂ ಇದ್ರು. ನವೀನ್ ಅವರು ಆಲ್ರೆಡಿ ಒಂಥರ ಕೆಲವೊಂದೊಂದು ವರ್ಕ್ ಎಲ್ಲ ಮಾಡಿದ್ರು, ವಿಡಿಯೋಸು ಫೋಟೋಸು ಅದೆಲ್ಲ ತುಂಬ ಇತ್ತು. ಆಮೇಲೆ ಎಂಟೈರ್ ಸ್ಕ್ರಿಪ್ಟು ಒಂಥರ ಹೇಳಿದ್ರು, ನರೇಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಅಂದರೆ ಡೀಸೆಂಟ್ ಆಗಿದೆ ಪಾತ್ರ, ಆ್ಯಂಡ್ ಅದೇ ಯಾವುದೂ ಮಾಡಬಾರ್ದು ಅನ್ನೋ ಥರ ಎಲ್ಲೂ ಅನಿಸ್ಲಿಲ್ಲ. ಸೊ ಅಮ್ಮ ಬಂದಿದ್ರು ಕತೆ ಕೇಳೋಕ್ಕೆ, ಅಪ್ಪ ಇರಲಿಲ್ಲ. ಆಮೇಲೆ ಬಂದು ಓಕೆ ಫೈನ್ ಅಂತ ಒಪ್ಕೊಂಡ್ರು. ಆಮೇಲೆ ಐ ಥಿಂಕ್ ಕತೆ ಹೇಳಿ 1 ತಿಂಗಳಿಗೇನೆ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು. ಸೊ ಆ ಥರ ಇಟ್ಸ್ ವೆರಿ ಅನ್ಕಾಮನ್ ಅಲ್ವಾ, ಈ ಒಂದೂವರೆ ತಿಂಗಳಿಗೇನೆ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು. ಹಳ್ಳಿನಲ್ಲೇ ಇದ್ದಿದ್ದು ಫಸ್ಟ್, ಐ ಥಿಂಕ್ ಆಗಸ್ಟಲ್ಲೇನೋ ಇತ್ತು ಸ್ಟಾರ್ಟ್ ಆಯ್ತು. 15 days ಏನೋ ಇತ್ತು. IT ಇದು ಎರಡು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಅದೇ ಮ್ಯಾನೇಜರ್ಗೆ ಪೂಸಿ ಹೊಡೆದು ಬಟ್ ಸ್ಟಿಲ್ ನಾನು ಸೆಟ್ಸಲ್ಲಿ ಇರುವಾಗ್ಲೂ ನೆಟ್ವರ್ಕ್ ಇರ್ತಿರಲಿಲ್ಲ. ಐ ಸ್ಟಿಲ್ ರಿಮೆಂಬರ್ ಎಲ್ಲೋ ದೂರ ಓಡೋಗಿ ಅಲ್ಲೊಬ್ರು ಮನೆ ಇತ್ತು, ಲ್ಯಾಪ್ಟಾಪ್ ಚಾರ್ಜ್ ಹಾಕಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಇಶ್ಯೂ ಇತ್ತು, ಅದನ್ನು ರಿಸಾಲ್ವ್ ಮಾಡಿ ಕ್ಲೈಂಟಿಗೆ ಅಪ್ಡೇಟ್ ಮಾಡಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಮತ್ತೆ ಶಾರ್ಟಿಗೆ ಬಂದೆ. ಅಂದರೆ ಇನ್ನೊಂದು ಲೊಕೇಶನಿಗೆ ಹೋಗಬೇಕಾಗಿತ್ತು. ಸೊ ಇಟ್ ಯೂಸ್ ಟು ಬಿ ವೆರಿ ಡಿಫಿಕಲ್ಟ್ ಬಟ್ ಖುಷಿ ಇತ್ತಲ್ಲ, ಸೊ ಮಾಡಿಬಿಡೋಣ ಒನ್ ಟೈಮ್ ಆಪರ್ಚುನಿಟಿ ಅನ್ನೋ ಥರ. ಹೆಂಗೋ ಮ್ಯಾನೇಜ್ ಮಾಡಿದ್ರಿ ಅಂತ. ಕೊನೆಯದಾಗಿ ಕನ್ನಡ ಪ್ರೇಕ್ಷಕರಿಗೆ ಮೇ 15ಕ್ಕೆ ಕರೆಯೋಲಿಯನ್ನ ಕೊಡೋದಾದ್ರೆ ಏನ್ ಹೇಳ್ತೀರಿ? ಇದೇ ಮೇ 15 ರಾಜ್ಯಾದ್ಯಂತ ನಮ್ಮ ಸಿನಿಮಾ ಲೋ ನವೀನ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೂ ಹೋಗಿ ನೋಡಿ, ತುಂಬ ಖುಷಿ ಪಡ್ತೀರಾ. ಹಾಸ್ಯ ಇದೆ, ಒಳ್ಳೊಳ್ಳೆ ಹಾಡುಗಳಿದೆ, ಆ ಒಂದು ಲವ್ ಸೀಕ್ವೆನ್ಸ್ ಇದೆ, ಲವ್ ಫೇಲ್ಯೂರ್ಸ್ಗೆ ಒಂದು ಮೆಸೇಜ್ ಇದೆ, ಬಹಳ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಮ ರಿವ್ಯೂಸ್ಗೆ ಕಾಯ್ತಾ ಇರ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಇದಾಗಿತ್ತು ವರ್ಷ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್. ಸ್ಟೇಟ್ ನ್ಯೂಸ್ .live ಬೆಂಗಳೂರು.